ಮುಂಬಡ್ತಿ ಮೀಸಲಾತಿಯಲ್ಲಿ ಕಡ್ಡಾಯವಾಗಿ ರೋಸ್ಟರ್ ಪದ್ಧತಿ ಜಾರಿಗೊಳಿಸಬೇಕು ಅಂತ ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಮಾತನಾಡಿದ ನಾರಾಯಣಸ್ವಾಮಿ, ದೇಶದಲ್ಲಿ ಒಳ ಮೀಸಲಾತಿ ಚರ್ಚೆಗಳು ನಡೆಯುತ್ತಿವೆ. ಸಿಎಂ ಸಿದ್ದರಾಮಯ್ಯ ಅವರು ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಮಂಡನೆ ಮಾಡ್ತಿರೋ ಬಿಲ್ನ ಮುಂಬಡ್ತಿಯಲ್ಲಿ ರೋಸ್ಟರ್ ಪದ್ಧತಿ ಕೈಬಿಡಲಾಗಿದೆ. ಮುಂಬಡ್ತಿ ಮೀಸಲಾತಿಯಲ್ಲಿ ರೋಸ್ಟರ್ ಪದ್ಧತಿ ಅಳವಡಿಸಬೇಕು ಅಂತ ನಾರಾಯಣಸ್ವಾಮಿ ಆಗ್ರಹಿಸಿದರು. ಮುಖ್ಯವಾಹಿನಿಗೆ ತರಬೇಕಾದರೆ ಒಳ ಮೀಸಲಾತಿ ನಮ್ಮ ಸರ್ಕಾರ ಮಾಡಿರೋದು, ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರೋದು. ನೇರ ನೇಮಕಾತಿಯಲ್ಲಿ ರೋಸ್ಟರ್ ಸಿಸ್ಟಮ್ ಅನ್ನು ಜಾರಿ ಮಾಡಿದ್ದಾರೆ. ರೋಸ್ಟರ್ ಸಿಸ್ಟಮ್ ಅನ್ನು ಕೇವಲ ನೇರ ನೇಮಕಾತಿಯಲ್ಲಿ ಮಾಡಿದ್ದಾರೆ. ನೇರ ನೇಮಕಾತಿಯಲ್ಲಿ ನೌಕರರ ಮೀಸಲಾತಿ ಕೇವಲ 3% ಅನ್ನು ಮೀರೋದಿಲ್ಲ. 17% ಮೀಸಲಾತಿ 100% ನಾವು ಈ ರಾಜ್ಯದ ಶೋಷಕರಿಗೆ ಕೊಡಬೇಕಾದ್ರೆ ಉದ್ಯೋಗ ಅನುದಾನ ವಿಚಾರದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ಆಡಳಿತ ಪಕ್ಷದ ಶಾಸಕರಾದ ರಂಗನಾಥ್ ನಿನ್ನೆ ಸದನದಲ್ಲೇ ಆರೋಪಿಸಿದರು. ಮಧುಗಿರಿ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರಕ್ಕಿಂತಲೂ ಹೆಚ್ಚಿನ ಅನುದಾನ ನೀಡಲಾಗಿದೆ ಅಂತ ಅವರು ಆರೋಪಿಸಿದರು. ರಂಗನಾಥ್ ಆರೋಪಕ್ಕೆ ರಾಜಣ್ಣ ತಿರುಗೇಟು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಅನುದಾನ ಏನ್ ನಾನ್ ಕೊಡೋದಾ? ಅವರು ಕ್ಷೇತ್ರಕ್ಕೆ ಏನ್ ಬೇಕೋ ಅದನ್ನ ಸರ್ಕಾರದಿಂದ ಪಡಿಬೇಕು. 1,000 ಕೋಟಿ ನಾನ್ ತಡೆ ಹಿಡಿದಿಲ್ಲ. ಸಿಎಂ ಡಿಸಿಎಂ ಅವರ ದಯೆ ಪ್ರೀತಿಯಿಂದ ನನ್ನ ಕ್ಷೇತ್ರಕ್ಕೆ 1,000 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಅನುದಾನ ವಿಚಾರವಾಗಿ ರಂಗನಾಥ್ ಮಾಧ್ಯಮದ ಮುಂದೆ ಚರ್ಚೆಗೆ ಬರಲಿ ಅಂತ ಸವಾಲ್ ಹಾಕಿದ್ರು. ಅವ್ರ ಕ್ಷೇತ್ರಕ್ಕೆ ಏನ್ ಬೇಕೋ ಅದನ್ನ ಸರ್ಕಾರದಿಂದ ಪಡಿಬೇಕು. ಅದಕ್ಕೆ ನಂದೇನು ಆಕ್ಷೇಪಣೆ ಏನಿಲ್ವಲ್ಲ. ಅವರೇ ಹೇಳ್ಕೊಂಡಲ್ಲ, 1,000 ಕೋಟಿ ಕೊಟ್ಟಿದ್ದಾರೆ ನನಗೆ ಅಂತೇಳಿ. 1,000 ಕೋಟಿನ 1,000 ಕೋಟಿ ತಡೆ ಹಿಡಿದಿಲ್ಲ. ಅವ್ರು ಅಲ್ಲಲ್ಲ ಹೇಳ್ಬಿಡ್ತೇನೆ. ನಾನು ತಿಳಿದ ಮಟ್ಟಿಗೆ ಅರ್ಥ ಮಾಡ್ಕೊಂಡಂಗೆ ನನಗೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಇವರು ಎಲ್ಲರೂ ಕೂಡ ಅವರ ಒಂದು ದಯೆಯಿಂದನೋ, ಅವರ ಪ್ರೀತಿಯಿಂದನೋ, ವಿಶ್ವಾಸದಿಂದನೋ 1,000 ಕೋಟಿಗೂ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ. ಆದರೆ ಈ ಸಹಕಾರ ಇಲಾಖೆನಲ್ಲಿ ಮಾತ್ರ ಅನುದಾನದ ಕೊರತೆ ನನಗಾಗಿದೆ ಅಂತಕ್ಕಂಥದ್ದು ಅವರ ಆರೋಪ. ನಾನು ಸೈಟ್ ಕೊಡ್ತೀವಿ ಅಂತ ವಿಕಲಚೇತನ ಕುಟುಂಬಕ್ಕೆ ವಂಚನೆ ಎಸಗಲಾಗಿದೆಯಂತೆ. ವಂಚಿಸಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಗೃಹ ಸಚಿವರಿಗೆ ದೂರು ನೀಡಲಾಗಿದೆ. ಬೆಳಗಾವಿಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಕಾಲಿಗೆ ಬಿದ್ದು ನ್ಯಾಯ ಕೊಡಿಸಿ ಅಂತ ವಿಕಲಚೇತನ ಕುಟುಂಬ ಅಂಗಲಾಚಿದೆ. ಕೆನದಾಳ ಗ್ರಾಮದ ಬಾಳವ ಯಲ್ಲಪ್ಪ ನಾಯ್ಕ ಅನ್ನುವವರಿಗೆ 2023ರಲ್ಲಿ ಫ್ಲಾಟ್ ಕೊಡಿಸ್ತೀವಿ ಅಂತ ನಂಬಿಸಿದ ಜಗದೀಶ್ ಮುತ್ತನಾಳ ಸತ್ಯಪ್ಪ ಅನ್ನುವವರು ಸುಮಾರು 6.5 ಲಕ್ಷ ಹಣ ವಸೂಲಿ ಮಾಡಿದಾರಂತೆ. ದೂರು ಕೊಡೋಕೆ ಹೋದ್ರೆ ಹಾರೋಗೇರಿ ಪೊಲೀಸರು ನಮಗೆ ಬೆದರಿಸಿ ಕಳಿಸ್ತಿದ್ದಾರೆ. ಇತ್ತ ಹಣವೂ ಇಲ್ಲದೆ ಅತ್ತ ಸೈಟು ಫ್ಲಾಟ್ ಕೂಡ ಇಲ್ಲದೆ ಕಂಗಾಲಾದ ದಂಪತಿ ಈಗ ನ್ಯಾಯಕ್ಕಾಗಿ ಗೃಹ ಸಚಿವರ ಮೊರೆ ಹೋಗಿದ್ದಾರೆ. ಇದೇ ಡಿಸೆಂಬರ್ 21ರಂದು ರಾಷ್ಟ್ರೀಯ ಪೋಲಿಯೋ ಲಸಿಕಾ ದಿನ ಆಚರಿಸಲಾಗ್ತಾ ಇದೆ. ಈ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿ ನಡೆಸಿದರು. ಡಿಸೆಂಬರ್ 21ರಂದು ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ ಅಂತ ಹೇಳಿದರು. ಪೋಲಿಯೋ ಬೂತ್ ಬಗ್ಗೆ ಮಾಹಿತಿ ಪಡೆಯಲು ಆಪ್ ಸಹ ಲಭ್ಯವಿದೆ ಅಂತ ಹೇಳಿದರು. ಯಾಕೆ ಒಂದು ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಈ 21ನೇ ಡಿಸೆಂಬರ್ ರಾಷ್ಟ್ರೀಯ ಲಸಿಕಾ ದಿನ ಅಂತ ಘೋಷಣೆ ಮಾಡಲಾಗಿದೆ. ಎಲ್ಲರಿಗೂ ಕೂಡ ಪಲ್ಸ್ ಪೋಲಿಯೋ ವ್ಯಾಕ್ಸಿನೇಷನ್ ಆ ಮಕ್ಕಳಿಗೆ 2 ಹನಿ ಲಸಿಕೆಯನ್ನು ನೀಡುವಂಥ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. 62,40,114 ಮಕ್ಕಳಿಗೆ ಈ ಲಸಿಕೆಯನ್ನು ನೀಡಬೇಕು ಅಂತ ಗುರಿಯನ್ನು ಇಟ್ಕೊಂಡಿದ್ದೇವೆ. ಪ್ರತಿಯೊಂದು ಕಡೆ ಬೂತ್ಗಳನ್ನು ರಚನೆ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ 33,258 ಬೂತ್ಗಳ ರಚನೆ ಮಾಡ್ತೀವಿ ಮತ್ತು ಅದಕ್ಕೆ ಅಗತ್ಯ ಇರುವಂಥ ಸಿಬ್ಬಂದಿ ತಂಡಗಳು ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಸುಮಾರು 1,13,115 ಲಸಿಕಾ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗ್ತಾರೆ. ಯಾರ್ಯಾರು ಬರೋಕ್ಕಾಗಿಲ್ಲ ಅವರ ಮನೆ ಮನೆಗೆ ಭೇಟಿ ಕೊಟ್ಟು ಈ ಲಸಿಕೆಯನ್ನು ನೀಡುವಂಥದ್ದು ನಾವು. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೈಬಿಡುವಂತೆ ಒತ್ತಾಯಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬೆಳಗಾವಿಯ ಸುವರ್ಣ ಗಾರ್ಡನ್ನಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಪರಿಸರದ ಸಂರಕ್ಷಣೆ ಆಗಬೇಕು, ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೂಡಲೇ ರದ್ದಾಗಬೇಕು ಅಂತ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಇದೇ ವೇಳೆ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಂಜೂರು ಮಾಡಬೇಕು ಅಂತ ಬೇಡಿಕೆ ಕೇಳಿಬಂತು. ಬಂಧಿಖಾನೆ ಇಲಾಖೆ ಡಿಜಿಪಿಯಾಗಿ ಅಧಿಕಾರ ಕೈಗೆತ್ತಿಕೊಂಡ ಬೆನ್ನಲ್ಲೇ ಅಲೋಕ್ ಕುಮಾರ್ ಆಕ್ಟಿವ್ ಆಗಿದ್ದಾರೆ. ಕರ್ನಾಟಕದ ಪ್ರಮುಖ ಜೈಲುಗಳ ಮೇಲೆ ದಾಳಿ ನಡೆಸಿದ್ದಾರೆ. ಡಿಜಿಪಿ ಅಲೋಕ್ ಕುಮಾರ್ ಸೂಚನೆ ಮೇರೆಗೆ ಬೆಂಗಳೂರು, ಬೆಳಗಾವಿ, ಮೈಸೂರು, ವಿಜಯಪುರ ಜೈಲುಗಳ ಮೇಲೆ ದಾಳಿ ಮಾಡಲಾಗಿದೆ. ಇನ್ನು ತಪಾಸಣೆ ವೇಳೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 6 ಮೊಬೈಲ್ ಫೋನ್, 4 ಚಾಕು, ಮೈಸೂರು ಜೈಲಿನಲ್ಲಿ 9 ಫೋನ್, 11 ಸಿಮ್, ಬೆಳಗಾವಿ ಜೈಲಿನಲ್ಲಿ 4 ಫೋನ್ ಹಾಗೂ
366 ಗ್ರಾಂ ಗಾಂಜಾ, ಮಂಗಳೂರು ಜೈಲಿನಲ್ಲಿ 4 ಫೋನ್, ವಿಜಯಪುರ ಜೈಲಿನಲ್ಲಿ 1 ಮೊಬೈಲ್ ಪತ್ತೆಯಾಗಿದೆ ಅಂತ ಅಲೋಕ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ ಮೇಲೆ ಐಟಿ ರೇಡ್ ಮಾಡಿದೆ. ಆದಾಯ ತೆರಿಗೆ ವಂಚನೆ ಆರೋಪದ ಅಡಿ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಅಲ್ಲಿರುವ ಪಬ್ ಮೇಲೆ ದಾಳಿ ಮಾಡಲಾಗಿದೆ. 5 ಇನೋವಾ ಕಾರ್ನಲ್ಲಿ ಬಂದ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಪಬ್ ಮೇಲೆ ಹೂಡಿಕೆ ಮಾಡಿದ್ದ ಹಣದ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಆದಾಯ ತೆರಿಗೆ ಸಂಬಂಧಿಸಿದ ದಾಖಲೆಯನ್ನು ಜಾಲಾಡ್ತಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜಾನಪದ ಹಾಡುಗಾರ ಮೈಲಾರಪ್ಪ ಸಣ್ಕಲಪ್ಪ ಮಡಿವಾಳರ ಅಲಿಯಾಸ್ ಮ್ಯೂಸಿಕ್ ಮೈಲಾರಿ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದ್ದು, ಇದೀಗ ಮೈಲಾರಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮಹಾಲಿಂಗಪುರ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ಮೈಲಾರಿಯನ್ನ ಅರೆಸ್ಟ್ ಮಾಡಿದ್ದಾರೆ. ವೈದ್ಯಕೀಯ ತಪಾಸಣೆ ಬಳಿಕ ಮೈಲಾರಿಯನ್ನ ನ್ಯಾಯಾಧೀಶರ ಮುಂದೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ನಿನ್ನೆ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಮೈಲಾರಿ ಎಸ್ಕೇಪ್ ಆಗಿದ್ದಂತೆ ಇವತ್ತು ತಿಕೋಟಾದಿಂದ ವಿಜಯಪುರಕ್ಕೆ ಪ್ರಯಾಣ ಮಾಡ್ತಾ ಇದ್ದ ವೇಳೆ ಆರೋಪಿಯನ್ನ ಬಂಧಿಸಲಾಗಿದೆ. ರೈತರಿಂದ ನೇರವಾಗಿ ಜೋಳ ಖರೀದಿಯಲ್ಲಿ ಗೊಂದಲ ವಿಚಾರಕ್ಕೆ ಹಾಸನದಲ್ಲಿ ಕೆಎಂಎಫ್ ಪಶು ಆಹಾರ ಕೇಂದ್ರಕ್ಕೆ ರೈತರು ಮುತ್ತಿಗೆ ಹಾಕಿದ್ದಾರೆ. ರಾಜ್ಯ ಕೆಎಂಎಫ್ನಿಂದ 10,000 ಮೆಟ್ರಿಕ್ ಟನ್ ಜೋಳ ಖರೀದಿಗೆ ಸೂಚನೆ ಕೊಡಲಾಗಿತ್ತು. ನಿನ್ನೆವರೆಗೂ ಕೆಎಂಎಫ್ 9,000 ಮೆಟ್ರಿಕ್ ಟನ್ ಖರೀದಿಸಿತ್ತು. ಆದರೆ ನಿನ್ನೆಯಿಂದ ಲೋಡ್ ಗಟ್ಟಲೆ ಜೋಳ ತುಂಬಿಕೊಂಡು ರೈತರು ಬಂದಿದ್ದಾರೆ. ಆದರೆ ಸರ್ಕಾರದ ಆದೇಶ ಮೀರಿ ನಾವು ಖರೀದಿಸಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಕೆಎಂಎಫ್ ನಡೆಗೆ ರೊಚ್ಚಿಗೆದ್ದ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ರೈತರಿಂದಲೇ ನೇರವಾಗಿ ಜೋಳ ಖರೀದಿ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕೊಪ್ಪಳದಲ್ಲಿ ಬಿಎಸ್ಪಿಎಲ್ ಕಾರ್ಖಾನೆ ಆರಂಭಿಸಿ ಉದ್ಯೋಗ ನೀಡುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅನ್ನದಾತರ ಪ್ರತಿಭಟನೆ 13ನೇ ದಿನಕ್ಕೆ ಕಾಲಿಟ್ಟಿದೆ. ಕೊಪ್ಪಳ ತಹಸೀಲ್ದಾರ್ ಕಚೇರಿಯ ಮುಂದೆ ಬಿಎಸ್ಪಿಎಲ್ ಕಾರ್ಖಾನೆಗಾಗಿ ಭೂಮಿ ಕಳೆದುಕೊಂಡಂತಹ ರೈತರು ಅರೆಬೆತ್ತಲೆಯಾಗಿ ಧರಣಿ ಕುಳಿತಿದ್ದಾರೆ. ಕಾರ್ಖಾನೆಗಾಗಿ ಭೂಮಿ ಕಳೆದುಕೊಂಡು 20 ವರ್ಷವಾಗಿದೆ. ಭೂಮಿ ಕಳೆದುಕೊಂಡವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾರ್ಖಾನೆ ಪರವಾಗಿಯೂ ಧರಣಿ ಸತ್ಯಾಗ್ರಹ ನಡೆಸಲಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಕೆಸವಿನಹಕ್ಲು ಗ್ರಾಮದಲ್ಲಿರುವ ಕ್ರಷರ್ನಿಂದ ಭಾರೀ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಕಾಡಿನ ಮಧ್ಯೆ ಕಲ್ಲು ಗಣಿಗಾರಿಕೆ ನಡೀತಿದೆ ಅನ್ನುವ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ನ್ಯೂಸ್ 18 ವಿಸ್ತೃತ ವರದಿ ಬಿತ್ತರಿಸಿತ್ತು. ನ್ಯೂಸ್ 18 ವರದಿಯ ಬೆನ್ನಲ್ಲೇ ಗಣಿ ಹಾಗೂ ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. 70ರಿಂದ 80 ಅಡಿ ಆಳದವರೆಗೂ ಕಲ್ಲು ಗಣಿಗಾರಿಕೆ ಬ್ಲಾಸ್ಟಿಂಗ್ ನಡೀತಿದೆ ಅನ್ನುವ ಆರೋಪವನ್ನ ಸ್ಥಳೀಯರು ಮಾಡಿದ್ರು. ಸುದ್ದಿ ಬಿತ್ತರ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನ ಲಿಂಗಧೀರನಹಳ್ಳಿಯಲ್ಲಿ ಬಾರ್ ವಿರೋಧಿಸಿ ಮಹಿಳಾ ಮಣಿಯರು ಬೀದಿಗಿಳಿದಿದ್ದಾರೆ. ಸಪ್ತಗಿರಿ ಟಾನಿಕ್ ವಿರುದ್ಧ ಡಿ ಗ್ರೂಪ್ ನೌಕರರ ಬಡಾವಣೆಯ ಮಹಿಳೆಯರು ಪ್ರತಿಭಟನೆ ಮಾಡಿದ್ದಾರೆ. ಕೂಡಲೇ ಬಾರ್ ಮುಚ್ಚಬೇಕು ಅಂತ ಒಕ್ಕೊರಲಿನಿಂದ ಆಗ್ರಹ ಕೇಳಿಬಂದಿದೆ. ಕೆಲವು ಕಡೆ ಅನಧಿಕೃತವಾಗಿ ಬಾರ್ ತಲೆ ಎತ್ತುತ್ತಾ ಇದೆ. ಕೂಡಲೇ ಮಹಿಳಾ ಆಯೋಗ ಮಧ್ಯಪ್ರವೇಶಿಸಬೇಕು, ಬಾರ್ ಕ್ಲೋಸ್ ಮಾಡಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದರು. ಕಲಬುರಗಿಯಲ್ಲಿ ಡಿಜಿಟಲ್ ಅರೆಸ್ಟ್ ಮುಖಾಂತರ ಇಬ್ಬರಿಗೆ ಕೋಟ್ಯಂತರ ಹಣಕ್ಕೆ ಟೋಪಿ ಹಾಕಲಾಗಿದೆ. ನಿಮ್ಮ ಮೊಬೈಲ್ ನಂಬರ್ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬಳಕೆಯಾಗಿದೆ ಅಂತ ನಿವೃತ್ತ ಅಧಿಕಾರಿ ಮಹಮ್ಮದ್ ಅಲಿಗೆ ಕರೆ ಮಾಡಿದ್ದಾರೆ. ಸಿಬಿಐ ಆಫೀಸರ್ ಸೋಗಿನಲ್ಲಿ ವಾಟ್ಸ್ಆಪ್ ಮೂಲಕ ವಿಡಿಯೋ ಕಾಲ್ ಮಾಡಿ ವಿಚಾರಣೆ ನಡೆಸಿದ್ದಾರೆ. ಬಳಿಕ ಅಕೌಂಟ್ ಡೀಟೇಲ್ಸ್ ಪಡ್ಕೊಂಡ ವಂಚಕರು ನಿಮ್ಮನ್ನು ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಮಾಡ್ತೀವಿ ಅಂತ ಹಣ ಹಾಕಿಸಿಕೊಂಡು ವಂಚಿಸಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಮಂಗಳ ಜಲಾಶಯದಲ್ಲಿ ನೀರು ಸೋರಿಕೆ ಉಂಟಾಗಿದೆ. ಡ್ಯಾಂನ ಏರಿಯಲ್ಲಿ ತೂತು ಬಿದ್ದು ನೀರು ಸೋರಿಕೆ ಆಗ್ತಾ ಇದೆ. ನಿನ್ನೆ ರಾತ್ರಿಯಿಂದ ಡ್ಯಾಂ ನೀರು ಸೋರಿಕೆ ಆಗ್ತಾ ಇದೆ. ಕ್ರಸ್ಟ್ ಗೇಟ್ ಪಕ್ಕದಲ್ಲೇ ತೂತು ಬಿದ್ದು ನೀರು ರಭಸವಾಗಿ ಹರಿತಾ ಇದೆ. ಕೂಡಲೇ ನೀರು ಸೋರಿಕೆ ತಡೆಗಟ್ಟಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಪ್ರೆಸ್ಟೀಜ್ ಫಾಲ್ಕನ್ ಸಿಟಿ ಅಪಾರ್ಟ್ಮೆಂಟ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಜಾರಿ ಮಾಡಿದೆ. ಅಪಾರ್ಟ್ಮೆಂಟ್ನಲ್ಲಿ ಕರಳು ಬೇನೆ ಪ್ರಕರಣ ವರದಿಯಾಗಿತ್ತು. ಕುಡಿಯೋ ನೀರಿಗೆ ಕಲುಷಿತ ನೀರು ಮಿಕ್ಸ್ ಆಗಿ ಘಟನೆ ನಡೆದಿತ್ತು. ಇದೀಗ ಘಟನೆಯ ಸಂಬಂಧ ವರದಿ ಕೋರಿ ಅಪಾರ್ಟ್ಮೆಂಟ್ಗೆ ನೋಟಿಸ್ ನೀಡಿದೆ. ನೀರಿನ ಗುಣಮಟ್ಟ ಕಾಪಾಡಿಕೊಳ್ಳಬೇಕು ಅಂತ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಾಡುಕೋಣದ ನೋಟಕ್ಕೆ ಬೆದರಿದ ಹುಲಿ ಸ್ಥಳದಿಂದ ಕಾಲ್ಕಿತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಕುಳಕಿಯ ಕಾಳಿ ಹುಲಿ ರಕ್ಷಿತ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಬೇಟೆಯಾಡಿದ್ದ ಪ್ರಾಣಿಯನ್ನ ಹುಲಿ ತಿಂತಾ ಇತ್ತು. ಈ ವೇಳೆ ಅಲ್ಲಿಗೆ ದೈತ್ಯ ಕಾಡುಕೋಣ ಎಂಟ್ರಿ ಕೊಟ್ಟಿದೆ. ಕಾಡುಕೋಣದ ನೋಟಕ್ಕೆ ಬೆದರಿದ ಹುಲಿ ಹಾರಿ ಓಡ್ ಹೋಗಿದೆ. ಈ ದೃಶ್ಯ ಜಂಗಲ್ ಸಫಾರಿಗೆ ಬಂದಿದ್ದಂತಹ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇಥಿಯೋಪಿಯಾ ಪ್ರವಾಸದಲ್ಲಿದ್ದಾರೆ. ಇವತ್ತು ಇಥಿಯೋಪಿಯಾದ ಸಂಸತ್ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಿದರು. ಇಥಿಯೋಪಿಯಾಗೂ ಭಾರತಕ್ಕೂ ಅವಿನಾಭಾವ ಸಂಬಂಧ ಇದೆ. ನಾನು ನನ್ನ ದೇಶದಲ್ಲಿ ಇರುವಂತಹ ಅನುಭವ ಆಗಿದೆ ಅಂತ ಪ್ರಧಾನಿ ಹೇಳಿದ್ದಾರೆ. ಜಾಗತಿಕ ಫುಟ್ಬಾಲ್ ಐಕಾನ್ ಲಿಯೋನೆಲ್ ಮೆಸ್ಸಿ ಗುಜರಾತ್ನ ಜಾಮ್ನಗರದಲ್ಲಿರುವ ವಾಂತರಾಗೆ ಭೇಟಿ ನೀಡಿದರು. ಮೆಸ್ಸಿಗೆ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು. ಈ ವೇಳೆ
ಮೆಸ್ಸಿಗೆ ವಂತಾರ ಸಂಸ್ಥಾಪಕ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ದಂಪತಿ ಸ್ವಾಗತ ಕೋರಿದರು. ವಂತಾರದಲ್ಲಿರೋ ಅಂಬೆ ಮಾತಾ ಗಣೇಶ, ಹನುಮಾನ್ ಮತ್ತು ಶಿವ ಮಂದಿರದಲ್ಲಿ ಪೂಜೆಯಲ್ಲಿ ಮೆಸ್ಸಿ ಭಾಗಿಯಾಗಿ ವಿಶೇಷ ಆರತಿಯನ್ನು ಸಲ್ಲಿಸಿದರು. ಬಳಿಕ ವಂತಾರದಲ್ಲಿನ ಪ್ರಾಣಿಗಳ ವೈವಿಧ್ಯ ಜಗತ್ತು ಕಂಡು ಪುಳಕಿತರಾದರು. ಒಂದಿಷ್ಟು ಫೋಟೋ ಕ್ಲಿಕ್ಕಿಸಿಕೊಂಡು ಸಂತಸಪಟ್ಟರು. ವಂತಾರದ ಆತಿಥ್ಯಕ್ಕೆ ತುಂಬಾ ಖುಷಿಪಟ್ಟರು.